ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಹೇಗೆ ಇಮೇಜ್ನ ಅಪ್ಲೋಡ್ ಮಾಡೋದು ಅಂತ. ಸೊ ನಾವಿವಾಗ ಆ್ಯಡ್ ಪ್ರಾಡಕ್ಟ್ಸ್ ಅಲ್ಲಿ ನೋಡೋಣ ಹೇಗೆ ಇಮೇಜ್ನ ಅಪ್ಲೋಡ್ ಮಾಡೋದು ಅಂತ. ಎಸ್, ಆ್ಯಡ್ ಪ್ರಾಡಕ್ಟ್ಸ್ನಲ್ಲಿ ಬನ್ನಿ. ಈಗ ನಾನು ಇಲ್ಲಿ ಒಂದಷ್ಟು ಎಡ್ಡಿಂಗ್ಸ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಎಡ್ಡಿಂಗ್ಸ್ ಇದೆ ಅಲ್ಲ, ಇದೆಲ್ಲ ಎಡ್ಡಿಂಗ್ಸ್ ಬಂದ್ಬಿಟ್ಟು ನಿಮಗೆ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಬೇಕು ಅಂದರೆ ಈ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಆಪ್ಷನ್ ಇದೆ. ಫೋಟೋ ಆ್ಯಂಡ್ ಮಾರ್ಕ್. ಇಲ್ಲಿ ನೋಡಿ, ಫೋಟೋ ಆ್ಯಂಡ್ ಮಾರ್ಕ್ ಅನ್ನೋ ಆಪ್ಷನ್ ಇದೆ. ಸೊ ಅದನ್ನ ಸೆಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಫೋಟೋ ಮತ್ತೆ ಮಾರ್ಕ್ ಅನ್ನೋ ಮಾರ್ಕ್ ಆ್ಯಂಡ್ ಅನ್ಮಾರ್ಕ್ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ನೀವು ಮೊದಲನೇದಾಗಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನಿಮ್ಗೆ ಏನೇನು ಬೇಕು ಎಡ್ಡಿಂಗ್ಸು ಅದೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ನಾನೀಗ ನ್ಯೂ ಪ್ರಾಡಕ್ಟ್ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಈಗ ನಾನು ಮೋಟೋ ಜಿ ಅಂತ ಹಾಕ್ತೀನಿ. 9,500 ಅಮೌಂಟು ಮತ್ತೆ ಪೀಸಸ್ ಲೆಕ್ಕದಲ್ಲಿ ತಗೊತಾ ಇದ್ದೀನಿ ನಾನು. ಓಕೆ, ಈ ಥರ ನಾನು ಜಸ್ಟ್ ಒಂದು ಎಂಟ್ರಿ ತೋರಿಸ್ತೀನಿ. ನೋಡಿ, ನಾನು ಮತ್ತೊಂದು ಎಂಟ್ರಿ ತಗೊಳ್ತೀನಿ. ಈ ಥರ ಒಂದಷ್ಟು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಐಟಮ್ಸ್ನ. ನೋಡಿಸ್ತೀನಿ ನೋಡಿ, ಇಲ್ಲಿ ನೀವು ಇಮೇಜಸ್ ಅಲ್ಲಿ ನೋಡ್ಬೋದು. ಆಲ್ರೆಡಿ ಎಷ್ಟೋ ಐಟಮ್ಸ್ಗೆ ಇಲ್ಲಿ ನೀವು ನೋಡ್ಬೋದು ಫೋಟೋಸ್ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲೊಂದಷ್ಟು ಐಟಮ್ಸ್ಗೆ ಫೋಟೋಸ್ ಇಲ್ಲ, ಒಂದಷ್ಟು ಐಟಮ್ಸ್ ಫೋಟೋಸ್ ಇದೆ. ಸೊ ನಾನು ಯಾವ್ದಕ್ಕಿಲ್ಲ ಎಲ್ಲದಕ್ಕೂ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಈ ತರ ನೋಡಿ, ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಲ್ಕ್ ಇಮೇಜ್ ಆಪ್ಷನ್ ಇದೆ, ಬಲ್ಕ್ ಇಮೇಜ್ ನ ಕ್ಲಿಕ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಆಟೋಮೆಟಿಕ್ ಆಗಿ ಎಲ್ಲಾನು ಅಪ್ಡೇಟ್ ಆಗಿದೆ. ಇದನ್ನು ಅಪ್ಡೇಟ್ ಮಾಡೋಣ, ನೋಡೋಣ. ಜಸ್ಟ್ ಇದರ ಕ್ಲಿಕ್ ಮಾಡಿ ಬಲ್ಕ್ ಅಪ್ಡೇಟ್ ಆಪ್ಷನ್ ಕೊಡಿ. ಸೊ ಎಲ್ಲ ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಎಸ್, ನೋಡಿದ್ರಲ್ಲ, ಒಂದು ನಾಟ್ ಇವನ್ ಸೆಕೆಂಡ್, ಜಸ್ಟ್ 1 ಸೆಕೆಂಡ್ ಅಲ್ಲಿ ಎಲ್ಲ ಆಯ್ತು. ಸೊ ಇವತ್ತಿನ ವಿಡಿಯೋ ಇದಾಗಿದೆ, ಹೇಗೆ ಬಲ್ಕ್ ಇಮೇಜ್ನ
ಅಪ್ಲೋಡ್ ಮಾಡೋದು ಅಥವಾ ಇಮೇಜ್ನ ಅಪ್ಲೋಡ್ ಮಾಡೋದು ರಿಟೇಲ್ ಡ್ಯಾಡಿಯಲ್ಲಿ. ಸೊ ನಿಮಗೆ ಉಪಯೋಗ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಿಟೇಲ್ ಡ್ಯಾಡಿ.